ಚೆನ್ನೈ ಒಳಗೆ ಆಮೇಲೆ ಇಂಗ್ಲೆಂಡ್ ಒಳಗೂ ಅವ್ರದ್ದು ಇದು ಮಾಡ್ಯಾರ. ಬಸವಣ್ಣವರ ಫಸ್ಟ್ ವಿಶ್ವಕ್ಕೆ ಅನುಭವ ಮಂಟಪವನ್ನು ಸ್ಥಾಪಿಸಿದಂತಹ ಯಾರಪ್ಪ ಅಂತಂದ್ರೆ ಬಸವಣ್ಣವರ. ಪಾರ್ಲಿಮೆಂಟ್ ಒಳಗೆ ಎಲ್ಲ ಸರ್ವಧರ್ಮವನ್ನು ಏಳಿಗೆಗಾಗಿ ಶ್ರಮಿಸಿದಂತಹ ವ್ಯಕ್ತಿ ಯಾರು ಅಂತಂತಂದ್ರೆ ಬಸವಣ್ಣವ್ರು ಅಂತ ಹೇಳ್ತೇವೆ ನಾವು. ಬಸವಣ್ಣವರು ಕೇವಲ ಒಂದೇ ಧರ್ಮಕ್ಕೆ ಒಂದೇ ಜಾತಿಗೆ ಸೀಮಿತವಾಗಿಲ್ಲ, ಸರ್ವ ಧರ್ಮಕ್ಕೂ ಶೋಷಿತವಾಗಿದ್ದಂಥ ಸಮಾಜಕ್ಕೂ ಬೆಳಕನ್ನು ಮತ್ತು ಭಕ್ತಿ ಭಂಡಾರ ವಚನಗಳ ಸಾಹಿತ್ಯಗಳ ಮೂಲಕ ತಮ್ಮದೇ ಆದ ಒಂದು ಸಮುದಾಯಕ್ಕೆ ಸಮುದಾಯದ ಎಲ್ಲ ಜನರಿಗೂ ಒಂದು ಬೆಳಕನ್ನು ತೋರಿಸಿದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಬಸವಣ್ಣವರ. ಅಂತ 12ನೇ ಶತಮಾನದ ಕಾಲದೊಳಗೂ ಕೂಡ ಅಷ್ಟವ್ರಿಗೆ ಬಸವಣ್ಣವ್ರಿಗೆ ಕಷ್ಟಗಳಿದ್ದರೂ ಕೂಡ ವಚನಗಳನ್ನು ಮೂಲಕ ಒಂದು ಸಮಾಜಕ್ಕೆ ಹೇಗೆ ನಾವು ಮಾದರಿಯಾಗಿರ್ಬೇಕಂತ ತೋರಿಸ್ಕೊಟ್ಟಾರಂತಂದ್ರೆ ಬಸವಣ್ಣವರ. ಭಕ್ತಿ ಭಂಡಾರ ಮತ್ತು ಮಹಾನುಭಾವವಾದಿ ಬಸವಣ್ಣವರಿಗೆ ಈ ಒಂದು ನಮಗೂ ಒಂದು ಮಾದರಿಕ ಅವಕಾಶ ಕೊಟ್ಟಂತಹ ತಮಗೆ ವಿಶೇಷವಾಗಿ ಧನ್ಯವಾದಗಳು ಮತ್ತು ಸರ್ವ ಜನಕ್ಕೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳ ಮೂಲಕ ಹೇಳುತ್ತೇನೆ.